ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಒಂದು ಮುಂಚೆನೆ ರಿಲೀಸ್ ಆಗಿದ್ರೆ ಬರೀ ತಲಪತಿ ವಿಜಯ್ ಅಂತ ಬರ್ತಾ ಇತ್ತು. ಇವಾಗ ಸಿ ಜೋಸೆಫ್ ವಿಜಯ್ ಅಂತ ಆನರಬಲ್ ಚೀಫ್ ಮಿನಿಸ್ಟರ್ ಅಂತ ಬರ್ತಾ ಇದೆ. ಚೀಫ್ ಮಿನಿಸ್ಟರ್ ಅಂತ ಬರ್ತಾ ಇದ್ದಾಗ ಎಲ್ಲರಿಗೂ ಒಂದು ಬ್ಲಾಸ್ಟೇ. ನಾನು ಏನ್ ಹೇಳ್ತೀನಿ ಅಂದ್ರೆ, ತಮಿಳ್ನಾಡಲ್ಲಿ ಬಂದ್ಬಿಟ್ಟು ಈ ತರ ರೆಕಾರ್ಡ್ ಬ್ರೇಕಿಂಗ್ ಕ್ರಿಯೇಟ್ ಯಾರು ಮಾಡಿಲ್ಲ. ಸೌತ್ ಇಂಡಿಯಾ ಆಲ್ ಓವರ್ ಇಂಡಿಯಾ ಬಂದ್ಬಿಟ್ಟು ವಿಜಯ್ ಅಂತ ಹೇಳಿದ್ರೆ ಇಸ್ ನಂಬರ್ 1. ಅವರು ಬಾಕ್ಸ್ ಆಫೀಸ್ ಅಲ್ಲೂ ಅಷ್ಟೇ ಎಲ್ಲದ್ರಲ್ಲೂ ನಂಬರ್ 1 ಆಗೇ ಹೇಳ್ತಾರೆ. ಏನಕ್ಕೆ ಈ ತರ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಅವ್ರು ಫಸ್ಟೇ ಬಂದ್ಬಿಟ್ಟು ತಳವೇದಿ ವಿಜಯ್ ಅಂತ ಬರ್ತಾ ಇತ್ತು. ಇವಾಗ ಎಲ್ಲ ಜನ ಬಂದಿರೋದು ಟೈಟಲ್ ಕಾರ್ಡ್ ಏನಿದೆ, ಸಿಎಂ ವಿಜಯ್ ಅಂತ ಬಂದಿದೆ. ಆ ಸಿಎಂ ವಿಜಯ್ ಒಂದೇ ಒಂದು ಟೈಟಲ್ ಕಾರ್ಡ್ಗೋಸ್ಕರ ಬಂದಿರೋದು. ಯಾವುದೇ ಸರ್ಕಾರ ತಮಿಳ್ನಾಡಲ್ಲಿ ಮಾಡಿಲ್ಲ, ಮಾಡೋದಕ್ಕೂ ಚಾನ್ಸ್ ಇಲ್ಲ. ನಮ್ ಬಾಸ್ ಬಂದ್ಬಿಟ್ಟು AC ಬಸ್ ಬಿಟ್ಟಿದ್ದಾರೆ ಫ್ರೀಯಾಗಿ. AC ಬಸ್ ಜನರಿಗೆ ಎಲ್ಲೆಲ್ಲಿ ರೋಡ್ ಇಲ್ವೋ ಎಲ್ಲಾನು ಕೊಟ್ಟಿದ್ದಾರೆ. ಅವ್ರು ಬಂದ್ಬಿಟ್ಟು ಇನ್ನೂ ಹೈ ಲೆವೆಲ್ ಅಲ್ಲಿ ಮ್ಯಾಕ್ಸಿಮಮ್ ಒಂದು 10 ವರ್ಷ ಬಂದ್ಬಿಟ್ಟು ಅವ್ರನ್ನ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ ಅವ್ರನ್ನ ಟಿವಿಕೆ ಪಕ್ಷ ಚಾನ್ಸೇ ಇಲ್ಲ. ಅವ್ರು ಸೆಂಡ್ ಆಫ್ ಕೊಟ್ರು ನಮ್ ಹೃದಯದಲ್ಲಿದ್ದಾರೆ, ನಮ್ ಹೃದಯದಲ್ಲಿ ಇರ್ತಾರೆ. ಯಾವತ್ತೂ ಸಿಎಂ ಎಲ್ಲಿ ಸಿಗ್ತಾರೆ ಹೇಳಿ? ಪವನ್ ಕಲ್ಯಾಣ್ ಇದ್ದಾರೆ, ಇವಾಗ್ಲೂ ಬಂದು ಫಿಲಂ ಮಾಡ್ತಾನೆ ಅವ್ರೆ. ಇವ್ರು ಲಾಸ್ಟ್ ಫಿಲಮ್ ನನ್ನ ಮಕ್ಕಳು ನೋಡ್ಕೊಂಡಿದ್ದಾರೆ, ನಾನು ಅವ್ರನ್ನ ನೋಡ್ಕೊಂತೀನಿ ಅಂತ ಹೇಳ್ತಾವ್ರೆ. ಈ ತರ ಸಿಎಂ ಎಲ್ಲಿ ಸಿಗ್ತಾರೆ ನಿಮ್ಗೆ? 30 ವರ್ಷ ದುರ್ದಿರೋರಿಗೆ 30 ವರ್ಷದ ನಾನು ಪ್ರತಿಫಲ ತೋರ್ಸ್ಬೇಕಂತಾನೆ ಬಂದಿದ್ದಾರೆ. ಯಾವ್ದೇ ಫಿಲಂ ಆಕ್ಟರ್ನು ಬಂದಿಲ್ಲ ಸರ್ ಈ ತರ. ಯಾವ್ದೇ ಫಿಲಂ ಆಕ್ಟರ್ನು ಬಂದಿಲ್ಲ, ಯಾವ್ದೇ ಇಂಡಸ್ಟ್ರಿನಲ್ಲೂ ಬಂದಿಲ್ಲ ಈ ತರ. ನಾನು 30 ವರ್ಷ ನಾನು ಇವರಿಂದ ದುಡ್ದಿದ್ದೀನಿ. ಆ ದುಡ್ಡಿರೋ ದುಡ್ಡನ್ನ ನಾನು ಖರ್ಚು ಮಾಡ್ತೀನಿ ಅಂತ ಯಾರು ಬಂದಿಲ್ಲ. ಅಷ್ಟೇ ಅದು ಅಚೀವ್ ಮಾಡಕ್ ಆಗಲ್ಲ. ಒಂದು ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ಅವ್ರ ಪ್ಲೇಸ್ ಅಚೀವ್ ಮಾಡ್ಬೇಕಂದ್ರೆ ರೆಕಾರ್ಡ್ ಬ್ರೇಕಿಂಗ್ ಆಗ್ಬೇಕು. ಯಾಕಂದ್ರೆ 34% ತಗೋಬೇಕಂತ ಹೇಳಿದ್ರೆ ಆ ರೆಕಾರ್ಡಿಂಗು, ಆ ಜನದ ಬೆಂಬಲ ಎಲ್ಲ ತಗೋಬೇಕು. ಸರ್, ಸೂಪರ್ ಸ್ಟಾರ್ ರಜನಿಕಾಂತ್ ಪ್ಲೇಸ್ ಯಾರು ಅಚೀವ್ ಮಾಡಕ್ ಆಗಿಲ್ಲ. ವಿಜಯ್ ಸರ್ ಇಳೆ ತಲಪತಿ ವಿಜಯ್ ಸರ್ ಪ್ಲೇಸ್ ಯಾರು ಅಚೀವ್ ಮಾಡಕ್ ಆಗಲ್ಲ. ಅಷ್ಟೇ ಲೀಕ್ ಆದ್ರೂ ನಾವೆಲ್ಲ ಬರ್ತೀವಲ್ಲ. ಯಾವ್ದಾದ್ರು ಸರ್, ಒಂದು ವಿಜಯ್ ಅವ್ರ ಮುಖ ನೋಡಿದ್ರೆ ಸಾಕು. ರಿಮೇಕ್ ಮಾಡದೇ ಇರೋ ಮನುಷ್ಯ ಯಾರು ಇಲ್ಲ. ಎಲ್ಲಾ ಫಿಲಮ್ ಅಲ್ಲೂ ಬಂದ್ಬಿಟ್ಟು ಎಲ್ಲ ಚಿಕ್ಕದೊಂದು ಡೈಲಾಗ್ಸ್ ಆಗ್ಲಿ, ಚಿಕ್ಕದ ಒಂದು ಸೀನ್ ಆಗ್ಲಿ ಎಲ್ಲಾನು ಮಾಡ್ತಾರೆ. ರಿಮೇಕ್ಸ್ ಆಗದೆ ಇರೋದೇನು ಏನ್ ದೊಡ್ಡದೇನು ಹೊಸ್ತಲ್ಲ. ರಿಮೇಕ್ ಆಗ್ಲಿ ಇಲ್ಲ ಸ್ವಮೇಕೆ ಆಗ್ಲಿ ಯಾವ್ದೇ ಆದ್ರೂ ನಾವು ನೋಡ್ತೀವಿ. ಕೊನೆಯದಾಗಿ ತಮಿಳ್ನಾಡು ಸೇಫ್. ಇಲ್ಲ ನೋಡಿ ನಂದು ಕೈ ನೋಡಿ, ನನ್ ಕೈ ನೋಡಿ. ತಗೊಂಡಿದೀವಿ ಎಲ್ಲ ತಗೊಂಡಿದೀವಿ. ಅವ್ರು ಸ್ಟಾರ್ಟಿಂಗ್ ಪಕ್ಷ ಸ್ಟಾರ್ಟ್ ಮಾಡಿದಾಗಲೇ ಚೆನ್ನೈಗೆ ಹೋಗಿ ನಾವೆಲ್ಲ ತಗೊಂಡಿದೀವಿ. ತಂಗಮೆ ತಲಪತಿ ಬ್ಲಾಸ್ಟ್ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ನಮ್ ತಲಪತಿ ಬಾಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ನಮ್ಮ ರೂಲಿಂಗ್ ಮಾಡ್ತಿದ್ದಾರೆ. ಅದ್ ಹೆಂಗಂದ್ರೆ ಅದೊಂಥರ ಎಮೋಷನಲ್. ಇನ್ಮೇಲೆ ಫಿಲಂ ಇನ್ಮೇಲೆ ಮತ್ತೆ ಒಮ್ಮೆ ಇವ್ರ ಫಿಲಂ ಬರಲ್ಲ ನಮ್ಗೆ. ಇದೇ ಲಾಸ್ಟ್ ಫಿಲಂ ಅಂತ ಡಿಕ್ಲೇರ್ ಕೊಟ್ಬಿಟ್ಟಿದ್ದಾರೆ. ಸೊ ಇದು ಒಂಥರ ತುಂಬಾ ಎಮೋಷನಲಿ ಕನೆಕ್ಟೆಡ್. ಬಿಫೋರ್ ಎಲೆಕ್ಷನ್ ಬಂದಿದ್ರೆ ಬೇರೆ ತರ ಲೆಕ್ಕಾಚಾರ ಇರ್ತಿತ್ತು. ಇದು ಆಫ್ಟರ್ ಎಲೆಕ್ಷನ್ ಬಂದಿದೆ, ನೆಕ್ಸ್ಟ್ ಲೆವೆಲ್. ಅದು ಆ ಒಂದು ಟೈಟಲ್ ಕಾರ್ಡ್, ಒಂದು ಸೆನ್ಸರ್ದು ಒಂದು ಡ್ರಾಮಾ ನಡೀತಲ್ಲ, ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಇವಾಗ ಒಂಥರ ಖುಷಿ ಆಗುತ್ತೆ ಆನ್ ಸ್ಕ್ರೀನ್ ಅಲ್ಲಿ ನೋಡಕ್ಕೆ. ನಮ್ ಬಾಸ್ ಸಿನಿಮಾ ಇನ್ನ ತುಂಬಾ ಬರ್ಬೇಕು ಅಂತ ಇದೆ ಆಸೆ. ಆದ್ರೆ ಜನಕ್ಕೋಸ್ಕರ ನಾನ್ ಸಿನಿಮಾನೇ ಬಿಟ್ಬಿಟ್ಟು ನಾನು ನಿಮ್ಗೋಸ್ಕರ ಬರ್ತೀನಿ, ನನ್ನನ್ನ ಈ ಹೈಟ್ ಅಲ್ಲಿ ತಗೊಂಡ್ಬಂದು ನಿಲ್ಸಿರೋದಕ್ಕೆ, ನಮ್ಮನ್ನ ನಿಮ್ಗೋಸ್ಕರ ನಾನು ಎಲ್ಲಾನು ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿದಾರಲ್ಲ, ನೆಕ್ಸ್ಟ್ ಲೆವೆಲ್. ಆ ತರ ಮನ್ಸು ಯಾರಿಗೂ ಬರಲ್ಲ. ರೀಪ್ಲೇಸ್ಮೆಂಟ್ ಯಾರು ಮಾಡಕ್ಕಾಗಲ್ಲ. ಒನ್ಸ್ ತಲಪತಿ ಆಲ್ವೇಸ್ ತಲಪತಿ. ಲಯನ್ ಈಸ್ ಆಲ್ವೇಸ್ ಅ ಲಯನ್. ದಟ್ಸ್ ಇಟ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.